ಜೋರಾಗಿ ಹೇಳು. ಜೈ ಶ್ರೀರಾಮ್. ಈ ರೀತಿ ಶ್ರೀರಾಮನ ಹಬ್ಬ ಶುರುವಾಗಿದೆ. ಈ ಹಬ್ಬ ನಮಗೆಲ್ಲ ಹೇಗೆ ಅನ್ನಿಸ್ತಿದೆ ಅಂದರೆ, ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಇದ್ದಾವಲ್ಲ ಹಬ್ಬಗಳು ಸೇಮ್ ಅದೇ ಥರನೇ ನಾವು ಯಾವುದೋ ಯುಗಾದಿ ಹಬ್ಬ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ, ದೀಪಾವಳಿ ಹಬ್ಬನ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ ಅಂತ ನಮ್ಮ ಮನಸ್ಸಿಗೆ ಅನ್ನಿಸ್ತಾ ಇದೆ. ತುಂಬಾ ಖುಷಿ ಕೊಡ್ತಾ ಇದೆ. ಈ ಖುಷಿ ಯಾವಾಗಲೂ ಹೀಗೆ ಇರಲಿ. ನಾವು ಪ್ರತಿ ವರ್ಷವೂ ಈ ಹಬ್ಬನ ಸೆಲೆಬ್ರೇಟ್ ಮಾಡೋಣ. ನಮ್ಮೂರಲ್ಲಿ ನೈಟು ಪುಳಿಯೋಗರೆ ಮತ್ತು ಮೊಸರನ್ನ ಮಾಡಿಸ್ತಾ ಇದ್ದಾರೆ ಅಡುಗೆಗೆ ಅಂತ. ಎಲ್ಲ ಪ್ರಿಪ್ರೇಷನ್ ತುಂಬ ಚೆನ್ನಾಗಿದೆ. ಇದಕ್ಕಿಂತ ಮುಂಚೆ ಯಾವುದೂ ಈ ಥರ ರೆಡಿ ಮಾಡ್ಕೊಂಡೆಲ್ಲ ಮಾಡಿರಲಿಲ್ಲ, ಸಡನ್ಲಿ ಪ್ಲ್ಯಾನ್ ಆಗಿ ಮಾಡಿದ್ದು. ಬಟ್ ತುಂಬ ಖುಷಿ ಕೊಡ್ತಾ ಇದೆ. ದೇವ್ರನ್ನ ಪೂಜೆ ಮಾಡಿ, ದೇವ್ರಿಗೆ ರಸಾಯನ ನೈವೇದ್ಯ ಮಾಡಿ ಅದನ್ನ ಎಲ್ಲರಿಗೂ ಕೊಡ್ತಾ. ಪೂಜೆ ಎಲ್ಲ ಮುಗಿದು, ಪೂಜೆ ಎಲ್ಲ ಆದಮೇಲೆ ನೈಶ್ವಿಕನ ರಾಮನಾಗಿ ಮಾಡೋಣ ಅಂತ ಅಂದ್ಕೊಂಡು ಸಡನ್ಲಿ ಪ್ಲ್ಯಾನ್ ಮಾಡಿದ್ದು. ಸೊ ಅವಳನ್ನ ರೆಡಿ ಮಾಡ್ತಿದ್ದೆ. ಅವಳು ಜಾಸ್ತಿ ಹೊತ್ತು ಇರಲಿಲ್ಲ, ಸುಮಾರು ಫೋಟೋಸ್ ಏನು ತೆಗಿಲಿಲ್ಲ, ಸ್ವಲ್ಪ ತೆಗೆದೆ ಅವಳು ಸಾಕಾಯಿತು ಅಂತ ಹೇಳ್ತಿದ್ಲು. ಸೊ ಕಟೌಟ್ ಎಲ್ಲ ತೊಗೊಂಬಂದು ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ನಮ್ಮ ಮನೆ ಮುಂದೆ ಕಟೌಟ್ ಹಾಕ್ತಾ ಇದ್ದಾರೆ ಶ್ರೀರಾಮನು. ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ, ಚೆನ್ನಾಗಿತ್ತು. ಅವಳೇನೋ ರೆಡಿ ಮಾಡಿಸ್ಕೊಂಡು ಇತ್ತು. ಅವಳಿಗೆ ಫೋಟೋ ತೆಗೆಯೋಣ ಅಂದರೆ ಜೈ ಶ್ರೀರಾಮ್ ಅಂತ ಯಾವ ಫೋಟೋದಲ್ಲೂ ಸರಿಯಾಗಿ ನಿಂತ್ಕೊಳ್ಳೇ ಇಲ್ಲ. ಏನು ಸುಮಾರಾಗಿ ಹಂಗೆ ಮಾಡಿ ಶ್ರೀರಾಮ್ ಕೆಲವು ಫೋಟೋಸ್ನ ತೆಗೆದು ಶ್ರೀರಾಮ್. ಬಟ್ ತುಂಬ ಚೆನ್ನಾಗಿದೆ, ಸಖತ್ತು ಕ್ಯೂಟಾಗಿ ಚೆನ್ನಾಗಿ ಕಾಣಿಸ್ತಾ ಇದ್ಲು. ನಿಮ್ಮ ಮನೇಲಿ ಯಾವುದಾದ್ರೂ ಮಕ್ಕಳಿದ್ರೆ ಕೃಷ್ಣ, ರಾಧೆ, ಶ್ರೀರಾಮ, ಸೀತೆ ಈ ಥರ ಯಾವುದಾದ್ರೂ ಮಾಡ್ತಾಯಿರಿ. ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಈ ಥರ ಎಲ್ಲ ವೇಷ ಹಾಕಿ ಫೋಟೋಸ್ ಎಲ್ಲ ಮಾಡಿಕೊಂಡಿರಬೇಕು. ತುಂಬ ಮೆಮೊರಿ ಇರುತ್ತೆ, ಚೆನ್ನಾಗಿರುತ್ತೆ. ನನಗಂತೂ ಸಖತ್ ಇಷ್ಟ ಥರ ರೆಡಿ ಮಾಡೋದು, ಮಕ್ಕಳನ್ನ ಆ ಥರ ವೇಷದಲ್ಲಿ ನೋಡೋದು ಸಖತ್ ಚೆನ್ನಾಗಿರುತ್ತೆ. ಯಾರಾದರೂ ಮಕ್ಕಳಿದ್ರೆ ಎಲ್ಲ ಪ್ರಿಪೇರ್ ಮಾಡಿ ನೀವು ಆ ಖುಷಿನ ಎಂಜಾಯ್ ಮಾಡಿ. ಚೆನ್ನಾಗಿ ಕ್ಯೂಟಾಗಿ ಕಾಣಿಸ್ತಾ ಇದ್ದಾಳೆ. ಎಲ್ಲ ರೆಡಿ ಮಾಡಿದ್ದಕ್ಕೆ ಆ ಫೋಟೋ ಲಾಸ್ಟ್ವರೆಗೂ ತೆಗೆಸ್ಕೊಳ್ಳೋಕ್ಕಾಗಲೇ ಇಲ್ಲ, ಸಾಕಾಯಿತು ಎಲ್ಲ ಅಂತಿದ್ಲು. ಬೇಗ ಬಿಚ್ಚಾಕ್ಬಿಟ್ವಿ. ಮತ್ತು ಸಂಜೆನ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ವಿ. ಮತ್ತು ಅಡುಗೆಗೆ ನಾವೇ ಎಲ್ಲ ಮನೇಲಿ ನಮ್ಮ ಮನೆ ಮುಂದೆನೇ ಎಲ್ಲ ಹೆಚ್ಕೊಡೋದು ಎಲ್ಲ ಮಾಡಿದ್ವಿ. ಅವ್ರು ಯಾರಂದರೆ ತೇಜಸ್ ತರುಣ್ ಬ್ಲಾಗ್ಸ್ ಅವ್ರು ಇದ್ದಾರಲ್ಲ, ಅವರೇ ಅವರು. ಸೊ ಎಲ್ಲ ಕೂತ್ಕೊಂಡು ಈರುಳ್ಳಿ ಎಲ್ಲ ಹೆಚ್ಕೊಟ್ಟು ಅಡುಗೆಗೆಲ್ಲ ನಾವೇ ಪ್ರಿಪ್ರೇಷನ್ ಮಾಡಿಕೊಟ್ವಿ. ಒಬ್ಬರು ಮಾತ್ರ ಅಡುಗೆಯವರು ಬಂದಿದ್ದರು. ಸೊ ನಾವೆಲ್ಲ ಸೇರಿ ಮಾಡಿದ್ರಿಂದ ಬೇಗ ಆಯಿತು. ಪುಳಿಯೋಗರೆ ಮೊಸರನ್ನ ಎರಡೂ ಸೂಪರಾಗಿತ್ತು, ಸಖತ್ತಾಗಿತ್ತು. ಇಷ್ಟು ಚೆನ್ನಾಗಿ ತಿಂಡಿ ನಾವು ಮಾಡಿಸಿದ್ದು ನಮ್ಮೂರಲ್ಲಿ ಯಾವತ್ತೂ ಇಷ್ಟು ಟೇಸ್ಟಿಯಾಗಿ ಬಂದಿರಲಿಲ್ಲ. ಬಹುಶಃ ಭಕ್ತಿ ಜಾಸ್ತಿ ಇದ್ದಿದ್ದರಿಂದ ಎಲ್ಲರೂ ಖುಷಿನೂ ಅದರಲ್ಲಿ ಸೇರಿತ್ತು ಏನೋ. ತುಂಬ ಚೆನ್ನಾಗಿತ್ತು. ಮತ್ತು ಸಂಜೆ ನಾನು ದೀಪ ಹಚ್ಚಿ
6:30 7 ಗಂಟೆ ಅಷ್ಟೊತ್ತಿಗೆಲ್ಲ ಅಡುಗೆ ಆಯಿತು. 8 ಗಂಟೆಯಿಂದ ಕೊಡೋದು ಅಂತ ಸೊ ಎಲ್ಲರಿಗೂ ಹೇಳಿದ್ವಿ. ಹಾಗಾಗಿ 8 ಗಂಟೆ 8:15ಇಂದ ಎಲ್ಲರೂ ಬಂದರು. ಎಲ್ಲ ತಿಂಡಿ ಎಲ್ಲ ತುಂಬ ಚೆನ್ನಾಗಾಗಿತ್ತು. ಎಲ್ಲರೂ ಖುಷಿಯಿಂದ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು. ಯಾವುದೋ ಊರಹಬ್ಬ ಮಾಡ್ತಿದ್ದೀವೇನೋ ಅಂತ ಅನ್ನಿಸ್ತಿತ್ತು. ಅಷ್ಟು ಖುಷಿಯಾಗಿ ಎಲ್ಲರೂ ಮಾಡಿದ್ವು. ನಮ್ಮ ಹುಡುಗರೆಲ್ಲ ತಿಂಡಿ ಎಲ್ಲ ಕಲಸಿ ಎಲ್ಲ ಬಾಯ್ಸ್ ಅಂದರೆ ಎಲ್ಲರೂ ಇನ್ವಾಲ್ವ್ ಆಗಿ ಅಡುಗೆ ಎಲ್ಲ ಮಾಡಿಸಿದ್ರು. ತುಂಬ ಚೆನ್ನಾಗಿ ಬಂದಿತ್ತು, ಸಖತ್ತಾಗಿತ್ತು ಎಲ್ಲ ಟೇಸ್ಟು. ನಮ್ಮೂರಲ್ಲಿ ಇನ್ನೊಂದು ಏನಂದರೆ ಮುಸ್ಲಿಮ್ಸು ಇದ್ದಾರೆ. ಸೊ ಅವರೆಲ್ಲ ಬಂದು ಊಟ ಮಾಡ್ಕೊಂಡು ಹೋದ್ವಿ. ಯಾವುದೇ ಭೇದ ಭಾವ ಇಲ್ಲದೆ ಎಲ್ಲರೂ ಖುಷಿಯಾಗಿ ಊಟ ಮಾಡ್ಕೊಂಡು ಹೋದರು. ನಮಗೂ ಸಖತ್ ಖುಷಿ ಆಯಿತು. ಕನ್ನಡದಲ್ಲಿ 20 ರೂಪಾಯಿ ಪ್ಲೇಟ್. ಮೊಸರನ್ನ 10 ರೂಪಾಯಿ. ಈಗಿನ 10 ರೂಪಾಯಿದಲ್ಲಿ 20 ರೂಪಾಯಿ ಅಂತ ಇದೆಯಾ? ಮೊಸರನ್ನ 10 ರೂಪಾಯಿ, ಉಳ್ಳಾಗಡ್ಡಿ 20 ರೂಪಾಯಿ.
ಇಲ್ಲಿಗೆ ನಮ್ಮ ಊರ ರಾಮ ಮಂದಿರ ಉದ್ಘಾಟನೆದ ಹಬ್ಬ ಮುಗೀತು. ನನ್ನ ವಿಡಿಯೋ ನೀವು ನೋಡಿ ನಿಮಗೆ ಹೇಗೆ ಅನ್ನಿಸ್ತು ಮತ್ತು ನಿಮ್ಮ ಊರಲ್ಲಿ ನೀವು ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ನನ್ನ ವೀಡಿಯೋಸ್ನ ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾಯಿರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.